ನಮಸ್ಕಾರ, ಕಂಗ್ರಾಚುಲೇಷನ್ಸ್ ಸರ್. ಧನ್ಯವಾದ. ಅದು ಏನು ದಂಡ ಇದೆ ಸರ್ ನಿಮಗೆ, ನಿಮ್ಮ ಕೈಯಲ್ಲಿ? ಅದು ಏನು ಮಂತ್ರ ದಂಡ ಇದೆ ಸರ್? ಅದು ಹೆಂಗ್ ತಗೊಂಡ್ಬಂದಿ ಸರ್ ಟಿಕೆಟು? ಯಾಕಂದ್ರೆ ಸಾರಿ, ನಾನು ನಿಮಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಕೇಳ್ತಾ ಇರೋದಲ್ಲ, ನಿಮ್ಮದೇ ಪಕ್ಷದವರು ಎಂಟು ಕಡೆ ವಿರೋಧ ಮಾಡಿದಾರ ನಂತರ ಕೂಡ ಟಿಕೆಟ್ ತಂದ್ರಲ್ಲ, ಏನ್ ಸರ್ ರಹಸ್ಯ ಅದು? ಎಲ್ಲ ಅಷ್ಟು 8 ಜನ ಮಾಡಿದಾರೆ ಅಂತ ಎಲ್ಲ ಸ್ವಲ್ಪ ಸುದ್ದಿ ಮಾಧ್ಯಮಗಳಲ್ಲೇ ಬಂದಿತ್ತು. ಅದು ಆತರ ಇರ್ಲಿಲ್ಲ. ಓಕೆ, ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತಿಲ್ಲ ಅಂತಲ್ಲ, ಆದ್ರೂ ಕೂಡ ನಮ್ದೆಲ್ಲ ವರಿಷ್ಠರೆಲ್ಲ ಅದಕ್ಕೆಲ್ಲ ಸರಿ ಮಾಡಿದ್ರು. ಈಗ ಮತ್ತೆ ಕಳೆದ 10 ವರ್ಷದಲ್ಲಿ ಕ್ಷೇತ್ರದ ಸಂಸದನಾಗಿ ಮಾಡಿದಂತ ಕಾರ್ಯಗಳು ಬಿದ್ರಲ್ಲ, ಎಲ್ಲಾರಿದ್ರು ವಿಜೇಂದ್ರ ಅವ್ರ ಕಾಲಿಗೆ ಬಿದ್ರು, ಇವ್ರಿಗೆ ಮಾತ್ರ ಟಿಕೆಟ್ ಬೇಡ ಅಂತ. ಈಗ ಏನ್ ಹೇಳ್ತೀರಿ? ಏನಿಲ್ಲ, ಎಲ್ಲ ನಮ್ಮವರೇ ಇದ್ದಾರೆ ಸರ್. ಇದು ನಿಜಾನಾ ಸರ್? ಈಗ ನೀವು ಒಂದು ಲಾಬಿ ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತಲ್ಲ. ನಿಮ್ಮ ರೀಚ್ ಎಲ್ಲಿ ತನಕ ಇದೆ ಅಂತಂದ್ರೆ, ಬಾಬಾ ರಾಮದೇವ್, ದೇವೇಂದ್ರ ಫಡ್ನವೀಸ್ ಇಲ್ಲಿ ತನಕ ಹೋಗಿದ್ರಿ ಅಂತ ನಾನು ಜಸ್ಟ್ ಕೇಳ್ತೇನೆ. ನನಗೆ ಬಂದಂತ ಮಾಹಿತಿ ಪ್ರಕಾರ ಕೇಳ್ತಿರೋದು, ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ನಮ್ ಪಕ್ಷದಲ್ಲಿ ಲಾಬಿಗೆ ಬೆಲೆ ಕೊಡ್ತಾರೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಬೆಲೆನೇ ಕೊಡಲ್ಲ. ಓಕೆ, ಏನಾಗಿದ್ರು ಪರ್ಫಾರ್ಮೆನ್ಸು, ರಿಪೋರ್ಟ್ಸು, ಸರ್ವೆಗಳು ಮತ್ತೆ ನಮ್ಮ ಕಾರ್ಯ ಸಾಧನೆಗಳು. ಏನ್ ಸರ್ ನಿಮ್ಮ ಕಾರ್ಯ ಸಾಧನೆ ಆಸ್ ಎ ಮಿನಿಸ್ಟರ್ ಆಗಿ? ಏನು ಎಲ್ಲ ಮಾಡಿ ಹೇಳಿದ್ದೀನಲ್ಲ ಈಗಾಗಲೇ. ಇನ್ನೊಂದ್ಸಲ ಹೇಳ್ಬಿಡಿ, ನಾಲ್ಕು ಹೇಳ್ಬಿಡಿ ನೋಡೋಣ. ಈಗ ಪ್ರತಾಪ್ ಸಿಂಹ ಕೇಳಿದ ತಕ್ಷಣ ರೋಡು, ಪಾಸ್ಪೋರ್ಟ್ ಕಚೇರಿ, ರೈಲು, ನೀರು ಹಿಂಗ್ ಹೇಳ್ತಾರೆ, ಏರ್ಪೋರ್ಟ್ ಹೇಳ್ತಾರೆ. ನೋಡಿ, 12 ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಿದ್ದೀನಿ. ಓಕೆ, ಬೀದರ್, ಗುಲ್ಬರ್ಗ, ಬೀದರ್, ನಾಂದೇಡ್ ರೈಲ್ವೆ ಲೈನ್ಗಳಿಗೆ ಮಂಜೂರಾತಿ ಮಾಡಿಸಿ 1 ರೈಲ್ವೆ ಲೈನ್ ಕಂಪ್ಲೀಟ್ ಆಗಿದೆ. ಓಕೆ, 13 ಹೊಸ ರೈಲ್ವೆಗಳನ್ನು ಮಾಡಿದ್ದೀನಿ. ಓಕೆ, ಸೈನಿಕ್ ಶಾಲೆ, ಸಿಪೆಟ್ ಕಾಲೇಜ್, ಓಕೆ, ಆಮೇಲೆ ಅಮೃತ್ ಯೋಜನೆ, ಬೀದರ್ ಬೆಂಗಳೂರಿಗೆ ವಿಮಾನ, ಆಮೇಲೆ ಇದು ನಮ್ದು ಪಾಸ್ಪೋರ್ಟ್ ಸೇವಾ ಕೇಂದ್ರ, ಓಕೆ, ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು. ಅಂದ್ರೆ ನೀವು ನನಗೇನು ಅನ್ಸುತ್ತೆ ಅಂದ್ರೆ, ಉಳಿದವರೆಲ್ಲ ಪ್ರಚಾರ ತಗೊಂಡು ನೀವು ಪ್ರಚಾರ ತಗೊಂಡಿಲ್ಲ ಆಗಿದ್ರೆ? ಇಲ್ಲ, ನನ್ನ ಕ್ಷೇತ್ರದಲ್ಲಿ ನನ್ನ ಸಾಕಷ್ಟು ಪ್ರಚಾರ ಇದೆ. ಅದು ಮನೆ ಗೊತ್ತಿದೆ. ಇದೆಲ್ಲ ಸರ್ ನಿಮ್ ಕ್ಷೇತ್ರದ ಕೆಲವು ಸಂಸದರೇನೆ, ನಿಮ್ ಕ್ಷೇತ್ರದಲ್ಲ, ನಿಮ್ ಪಾರ್ಟಿ ಕೆಲವು ಸಂಸದರೇನೆ ಏನ್ ಹೇಳ್ತಾರೆ ಗೊತ್ತಾ? ಇದೆಲ್ಲ ಕೇಂದ್ರ ಸರ್ಕಾರ ಮಾಡುತ್ತೆ, ಯಾರೇ MP ಇದ್ರು ಇದೆಲ್ಲ ಮಾಡುತ್ತೆ, ಇದೆಲ್ಲ ಕೇಂದ್ರ ಸರ್ಕಾರದಿಂದ ಬರೋ ಯೋಜನೆಗಳು, ಹೈವೇ ಇರ್ಬೋದು, ಪಾಸ್ಪೋರ್ಟ್ ಕಚೇರಿ ಇರ್ಬೋದು, ಈಗ ನೀವು ಹೇಳ್ತಾ ಇರೋಂಥದ್ದೆಲ್ಲ ಅಲಾಟ್ ಆಗಿರೋ ಅಂಥದ್ದು ಅಂತ. ಭಗವಂತ ಖೂಬಾ ಅವರ ಹೆಸರನ್ನ ಜನ ಹೇಳೋ ಅಂಥದ್ದು ನೀವೇನ್ ಮಾಡಿದಿರಿ? ಏನು ಮಾಡಿಲ್ಲ ಅನ್ನೋದು ನಿಮ್ ಕ್ಷೇತ್ರದ ಶಾಸಕರುಗಳು ಕೆಲವರು ಮಾಡಿರೋ ಆರೋಪ. ಏನ್ ಹೇಳ್ತೀರಿ? ಇದು ನೋಡಿ, ಹಾಗಾದ್ರೆ ಜನಪ್ರತಿನಿಧಿ ಕಾರ್ಯ ಏನಿದೆ? ಎಲ್ಲ ಸರ್ಕಾರ ಮಾಡ್ತಾರೆ ಅಂತಂದ್ರೆ ಏನಿದೆ? ಸರ್ಕಾರಿ ಯೋಜನೆಗಳನ್ನ ನನ್ನ ಸರ್ಕಾರ ಗಮನಕ್ಕೆ ತರುವಂಥದ್ದು, ಮತ್ತ ಅಧಿಕಾರಿಗಳ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ಸಮಸ್ಯೆಗಳಿಗೆ ಸೇತುವಾಗಿ ಕೆಲಸ ಮಾಡೋದೇ ನಮ್ಮ ಜವಾಬ್ದಾರಿ ಇದೆ. ಅದು ಚಾಚು ತಪ್ಪದೆ ಮಾಡಿರ್ತೀನಿ ನಾನು. ಎಲ್ಲವೂ ತನ್ನಷ್ಟು ತಾನೇ ಆಗ್ತದೆ ಅಂತಂದ್ರೆ ಜನಪ್ರತಿನಿಧಿಗಳ ಅವಶ್ಯಕತೆ ಏನಿದೆ ಹಾಗಾದ್ರೆ ನಿಮ್ಮ ಪ್ರಕಾರ? ಈಗ ಆಯ್ತು, ನೀವು ಅಷ್ಟೆಲ್ಲ ಮಾಡಿದಿರಿ, ನೀವು ಈಗ ವಿರೋಧ ಪಕ್ಷದವ್ರು ಇವತ್ತು ಕಾಂಗ್ರೆಸ್ನವ್ರು ಕೂಡ ಇದೇ ಮಾತಂದಿದ್ರು 1-3 ತಿಂಗಳ ಕೆಳಗಡೆ. ಅವೆಲ್ಲ ತನ್ನಷ್ಟು ತಾನೇ ಆಗ್ತಾವ್ರೆ, ಮೊದಲು ಯಾಕೆ ಆಗ್ಲಿಲ್ಲ? ಮತ್ತೆ ಕುಮಾರೆ, ಈಗ ಯಾಕೆ ನಿಮ್ಗೆ ಅಷ್ಟೊಂದು ವಿರೋಧ ಬಂತು? ನೀವು ಅಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡಿದಿರಿ, ನೀವು ಅಷ್ಟೆಲ್ಲ ಪರ್ಫೆಕ್ಟ್ ಇದ್ದೀರಿ ಅಂದ್ರೆ ನಿಮ್ ಕ್ಷೇತ್ರದಲ್ಲಿ 7-8 ಜನ MLAಗಳು ಯಾಕೆ ಅಷ್ಟು ವಿರೋಧ ಮಾಡಿದ್ರು? ಅಷ್ಟೆಲ್ಲ ವಿರೋಧ ಮಾಡಿದ್ರೆ ನನಗೆ ಟಿಕೆಟ್ ಕೊಡ್ತಿದ್ರ? ಅಲ್ಲ, ಯಾಕೆ ಅಂತ ನೀವೇ ಹೇಳ್ಬೇಕು. ಪ್ರಶ್ನೆ ನಮಗ್ ಗೊತ್ತಿಲ್ಲ, ಕೊಟ್ಟಿದ್ದಾರೆ ನನಗೆ. ಅಲ್ಲ, ಟಿಕೆಟ್ ಕೊಟ್ಟಿದ್ದಾರೆ ಸರಿ, ಈಗ ಅವ್ರ ವಿರೋಧ ಯಾಕೆ ಮಾಡಿದ್ರು? ಅವ್ರು ನಿಮ್ ಜೊತೆ ಬರ್ತಾರೆ ಅಂತ ಏನ್ ಗ್ಯಾರಂಟಿ? ಅಥವಾ ಒಳಗಡೆಯಿಂದಾನೆ ನಿಮ್ಗೆ ಒಳೆ ಇಟ್ಕೊಳ್ತಾರೆ? ಮಾಧ್ಯಮದವರು ಈ ತರ ಸಂಶಯಾತ್ಮಕ ವಿಷಯಗಳನ್ನು ಹುಟ್ಟಿಸ್ಲಕ್ ಹೋಗ್ಬೇಡಿ. ಎಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳಿದ್ದಾರೆ. ಮನಸ್ಸಿನಿಂದಾನೇ ಕೆಲಸ ಮಾಡ್ತಾವ್ರೆ. ಅವ್ರನ್ನೆಲ್ಲ ಒಟ್ಟಾಗಿ ತಗೊಂಡೋಗ್ತೀರಾ? ಖಂಡಿತವಾಗಿ ಎಲ್ಲರೂ ಒಗ್ಗಟ್ಟಿನಿಂದಾನೇ ಹೋಗ್ತೀವಿ. ಓಕೆ, ದೇಶಕ್ಕೆ